साया पर की सुसाया पर की सुसाया ई उपवना सिरिया ई उपवना ತರುಗಳ ಮಧ್ಯದಲ್ಲಿ ಶೋಭಿನಲ್ಲತೆಯ ತರುಗಳ ಮಧ್ಯದಲ್ಲಿ ಜೋಬಿನ ಬರಿದ ಸುಮಗಳ ಬರಿದ ಸುಮಗಳ ಬರಿದ ಸುಮಗಳ ಬರಿದ ಸುಮಗಳ ಮಗನ ಪೂರದಿಯ ಬರಿದ ಸುಮಗಳ ಬರಿದ ಸುಮಗಳ ಸುಮಗಳ सरसरी सरियोवा सरसरी सरियोवा सरसरी सरियोवा षट्पद नदिया सरसरी सरियोवा षट्पद नदिया ನಮ್ಮ ತಂದೆಯವರು ರಸಿಕರು ಎನ್ನುವುದಕ್ಕೆ ಈ ಉಪವನ ಜೀವಂತ ಸಾಕ್ಷಿ. ನಿತ್ಯ ನೂತನವಾದದ್ದು ಭೂಲೋಕ. ನಿತ್ಯ ನೋಡುಗರಿಗೆ ಹೊಸದನ್ನು ಬಯಸುತ್ತದೆ ಎನ್ನುವುದು ಸುಳ್ಳಲ್ಲ. ನೋಡು, ಆಕರ್ಷಕವಾದ ಎತ್ತರದ ಮರಗಳು, ಆ ಮರಗಳಲ್ಲಿ ಹಬ್ಬಿದ ಬಳ್ಳಿಗಳು ನೋಡು, ಆ ಬಳ್ಳಿಗಳಲ್ಲಿ ಬಿಟ್ಟ ಹೂಗಳು ನೋಡು, ಆ ಹೂಗಳ ಮಕರಂದಕ್ಕೆ ಹೀರಲು ಬರುವ ದುಂಬಿಯ ಜೀಂಕಾರ ಎಷ್ಟು ಮುದವಾಗಿದೆ. ಹೌದಣ್ಣ, ಅಣ್ಣ ಈ ಕಡೆ ನೋಡು, ನೀರಿನ ಕೊಳದಲ್ಲಿ ಸ್ವಚ್ಛಂದವಾಗಿ ವಿವರಿಸುತ್ತಿರುವಂತ ತಿತ್ತೀರ ಬಣ್ಣದ ಪಕ್ಷಿಗಳನ್ನು ನೋಡು, ಅವುಗಳ ಅಡಿಯಲ್ಲಿ ಸಂಚರಿಸುತ್ತಿರುವ ಮತ್ಸ್ಯಗಳನ್ನು ನೋಡು. ಅಬ್ಬಾ, ಎಂತ ನೀರ ಮನೋಹರವಾಗಿದೆ ನಮ್ಮ ಉಪವನ. ತಮ್ಮ, ಹೀಗೆ ಬಾ, ಸಂಚರಿಸುವ. ಯಾವುದೋ ಒಂದು ದುರ್ಗ ನಮ್ಮ ಉಪವನದಲ್ಲಿ ಸಂಚರಿಸ್ತಾ ಇದೆ. ಈ ದುರ್ಗ ನಮ್ಮದಲ್ಲ, ಏಕೆಂದರೆ ಶೃಂಗಾರಭರಿತವಾಗಿ ಆಭರಣಗಳಿಂದ
ಹೊರಬಗೆ ತಕ್ಕೋದ ಗಿಡದ ಗಿಡ ಗಿಡ ಸ್ವಸ್ತಿ ಶ್ರೀ ಭಾಗೀದ ಪುರಮದಿ ಜಗತಿ ಸಮಸ್ತರೊಡೆಯ ರಾಮ ಜಗತಿ ಸಮಸ್ತರೊಡೆಯ ರಾಮ ತಿನ್ನಾಗದಲ್ಲಿ ತತ್ತಾಗದಲ್ಲಿ ಕೊಂದಿ ಹಿಂದೋಗಿ ತಕ್ಕೋದಾಗಿಡ ಉತ್ತಮ ಹಯಮೇದವನು ಗೈದ ದೇವ ಉತ್ತಮ ಹಯಮೇದವನು ಗೈದ ದೇವ ತವ ಕದಲಿ ತಕ್ಕೋದಾಗಿಡ ಅಣ್ಣ ಮೊದಲಿಗೆ ಸ್ವಸ್ತಿ ಎನ್ನುವುದಾಗಿ ಬರ್ತಿದೆ ಅಂದರೆ ಶುಭ ಸಂಕೇತ ಮುಂದೆ ಅಯೋಧ್ಯ ಅರಸನಾದ ಜಗತ್ತಿನ ಒಡೆಯನಾದ ಶ್ರೀರಾಮಚಂದ್ರನು ರಾವಣನನ್ನ ಕೊಂದ ಬ್ರಹ್ಮಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನ ಕೈಗೊಂಡು ಕುದುರೆಯನ್ನ ಪೂಜಿಸಿ ದಿಗ್ವಿಜಯಕ್ಕಾಗಿ ಲೋಕ ಸಂಚಾರಕ್ಕೆ ಬಿಟ್ಟಿದ್ದಾನೆ ಬಲವಂತರು ಕುದುರೆಯನ್ನ ಕಟ್ಟಿ ಬಂದಂತ ಶತ್ರುಘ್ನರನ್ನ ಹೋರಾಡುವುದು ಬಲಹೀನರು ಕಪ್ಪವನ್ನ ಒಪ್ಪಿಸಿ ಶರಣಾಗುವುದು ಹರನ ರನ್ನ ಬ್ರಹ್ಮಣ ಇಂದತ್ತ ನಮ್ಮ ಬಾಬರು ನಮ್ಮನ್ನು ಕಾಯುವ ದೇವನಾದ ಶ್ರೀ ಪರಮೇಶ್ವರನೇ ಬ್ರಹ್ಮಾಂಡಕ್ಕೆ ಒಡೆಯಲು ಏಕಚಿತ್ತ ಮಾನವನಾದ ಆ ರಾಮನ ಹಂಗು ನಮಗಿಲ್ಲ ನಮ್ಮಲ್ಲೂ ಪರಾಕ್ರಮ ಉಂಟು ಎನ್ನುವುದನ್ನು ತೋರಿಸುವುದಕ್ಕಾಗಿ ಬೇಗನೆ ತಂದೆಯವರಿಗೆ ವಿಷಯವನ್ನು ತಿಳಿಸೋಣ ತದ್ದಿನ